ಮೊಟ್ಟೆ ಅಂದರೆ ಇವತ್ತು ಸಾಕಷ್ಟು ಜನರಿಗೆ ಪಂಚಪ್ರಾಣ. ಪ್ರತಿದಿನ ಸಾಕಷ್ಟು ಜನ ಪೌಷ್ಟಿಕ ಆಹಾರ ಅಂಥೇಳಿ ಮೊಟ್ಟೆಯನ್ನು ಸೇವನೆ ಮಾಡ್ತಾರೆ. ಆದರೆ ಇವತ್ತು ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರ್ತಂತ ಏನು ವದಂತಿ ಹಬ್ಬ್ಯದ. ನಿಜಕ್ಕೂ ಜನರಲ್ಲಿ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗ್ಯದ. ನಾವು ಮೊಟ್ಟೆ ಸೇವಿಸಬೇಕಲ್ಲ, ಮೊಟ್ಟೆ ಸೇವನೆಯಿಂದ ಏನು ಕ್ಯಾನ್ಸರ್ ಈ ರೀತಿ ಒಂದು ಏನಾದರೂ ರೋಗ ಬರ್ತಂಬುದು ಭಯದಲ್ಲಿ ಜನ ಇದ್ದಾರೆ ಅಂತ ಹೇಳ್ಬೋದು. ಈ ವದಂತಿ ಬಗ್ಗೆ ಮಾತನಾಡಲು ಬೀದರ್ ನಗರದ ಪ್ರತಿಷ್ಠಿತ ಜಾರ್ಜ್ ಜಿಮ್ಮಿನ ಮಾಲೀಕರಾದ ವಿಕ್ಟೋರಿಯಾ ಜಾರ್ಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅವರು. ಈ ಒಂದು ಜಿಮ್ಮನ್ನು ಕೂಡ ನಡೆಸ್ತಾರೆ, ಒಂದು ಪ್ರತಿಷ್ಠಿತ ಜಿಮ್ಮು. ಸಾಕಷ್ಟು ಅವ್ರು ಕೂಡ ಮೊಟ್ಟೆ ಸೇವನೆ ಮಾಡ್ತಾರೆ. ಅವ್ರ ಬಳಿ ಬರೋಂಥ ಜಿಮ್ಮಿಗೆ ಬರೋಂಥ ಸಾಕಷ್ಟು ಯುವತಿಯರಿಗೆ, ಮಹಿಳೆಯರಿಗೆ ಅವ್ರು ಏನದಂದ್ರೆ ಪೌಷ್ಟಿಕಾಂಶ ಅಂದ್ರೆ ಜಿಮ್ ಮಾಡಿದ ನಂತರ ಪೌಷ್ಟಿಕಾಂಶ ಟೋಟಲಿ ಬರಲೇಬೇಕು ಅಂದ್ರೆ ಟೋಟಲ್ ಮೊಟ್ಟೆ ಸೇವನೆ ಮಾಡಲೇಬೇಕಂತ ಸಾಕಷ್ಟು ಸಲಹೆ ಕೊಡ್ತಾರೆ. ಮೇಡಮ್ ಅವರೇ, ಸಾಕಷ್ಟು ನಿಮ್ಮಲ್ಲಿ ಬರೋರಿಗೆ ನೀವು ಸಲಹೆ ಮಾಡ್ತೀರಿ. ಮೊಟ್ಟೆ ದಿನ ಬೆಳಗಾದ್ರೆ ಅಂದ್ರೆ ಪ್ರತಿದಿನ ಸುಮಾರು ಒಂದು 10 ಮೊಟ್ಟೆ ತಿನ್ನಬೇಕು, 12 ಮೊಟ್ಟೆ ತಿನ್ನಬೇಕು, 3 ಗಂಟೆಗೆ ಇಷ್ಟು ಮೊಟ್ಟೆ ತಿನ್ನಬೇಕು ಅಂಥೇಳಿ. ಈಗಾಗಲೇ ಮೊಟ್ಟೆ ಬಗ್ಗೆನೇ ಒಂದು ಅವಾಂತರ ಸೃಷ್ಟಿಯಾಗಿದೆ ಮೇಡಮ್, ಏನು ಹೇಳ್ತೀವಿ? ಎಲ್ಲೋ ಒಂದು ಬ್ಯಾಚ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ನೈಟ್ರೋಫಿರಾನ್ ಬ್ಯಾಂಡ್ ಆಗಿರ್ತಕ್ಕಂಥ ಆಂಟಿಬಯೋಟಿಕ್ ನೈಟ್ರೋಫಿರಾನ್ ಎಂಬುದು ಪತ್ತೆಯಾಗಿರೋದ್ರಿಂದ ಜನ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಇದರಲ್ಲಿ ನನ್ನೊಂದು ಅಭಿಪ್ರಾಯ ಏನಂದರೆ, ಒಂದು ದಿನದಲ್ಲಿ ನಾವು 100 ಎಗ್ಸ್ ತಿನ್ನಲ್ಲ ನಾವು ಯಾರು. ಸೊ 100 ಎಗ್ಸ್ ತಿಂದಾಗೆ ಆ ಒಂದು ಕಂಟೆಂಟ್ ನಮ್ಗೆ ಎಫೆಕ್ಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆದರೆ ನಾವು ಯಾರೂ 100 ಎಗ್ಸ್ ತಿನ್ನಲ್ಲ ಡೈಲಿ. ಸೊ ಡೈಲಿ ನಮ್ಮ ಒಂದು ಯಾರೇ ಒಂದು ಫಿಟ್ನೆಸ್ ಫ್ರೇಕ್ಸ್ ಆಗಿರ್ಬೋದು, ನಾವಾದ್ರೂ ಡೈಲಿ ಮಿನಿಮಮ್ ಒಂದು 10 to 20 ಎಗ್ಸ್, ಮ್ಯಾಕ್ಸಿಮಮ್ 20 ಎಗ್ಸ್ ತೊಗೊಳ್ಬೋದು. ಸೊ ಇದರಿಂದ ನಮಗೇನು ಎಫೆಕ್ಟ್ ಆಗೋದಿಲ್ಲ. ಎಗ್ಗಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ 1 ಓಲ್ ಎಗ್ಗಲ್ಲಿ 6 ಗ್ರಾಮ್ ಪ್ರೋಟೀನ್ ಇರ್ತದೆ. ಸೊ ಅದರಿಂದ ನಮ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಪ್ರೋಟೀನ್. ಸೊ ಹಾಗಾಗಿ ಈಗ ತಾವು ಅಂದ್ರೆ ನೀವು ಕೂಡ ವರ್ಕೌಟ್ ಮಾಡ್ತೀರಿ, ವರ್ಕೌಟ್ ಟ್ರೈನಿಂಗ್ ಕೂಡ ಕೊಡ್ತೀರಿ. ನೀವು ಪ್ರತಿದಿನ ಎಷ್ಟು ಎಗ್ಗನ್ನು ಸೇವನೆ ಮಾಡ್ತೀರಿ? ಈಗ ನಾನು ಮಾರ್ನಿಂಗ್ 4 ಎಗ್ಸ್ ತೊಗೋತೀನಿ ಮತ್ತು ಈವ್ನಿಂಗ್ 4 ಎಗ್ಸ್. ಒಂದು ದಿನದಲ್ಲಿ 8 to 10 ಎಗ್ಸ್ ನಾನು ಡೈಲಿ ತೊಗೊಳ್ತೀನಿ. ಟೈಮ್ಸ್ ಆಮ್ಲೆಟ್ ರೀತಿಯಲ್ಲಿ ಇರ್ಬೋದು, ಬಾಯ್ಲ್ಡ್ ರೀತಿಯಲ್ಲಿ ಇರ್ಬೋದು. ಮಿನಿಮಮ್ 8 to 10 ಎಗ್ಸ್ ನಾನು ತೊಗೊಳ್ತೀನಿ ಡೈಲಿ. ಎಷ್ಟು 6 ಗ್ರಾಮ್ ಆಫ್ ಪ್ರೋಟೀನ್ ಇನ್ 1 ಓಲೆಗ್ ಇರುತ್ತೆ. ಸೊ ಓಲೆಗ್ ತೊಗೊಂಡಾಗ 6 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಈಗ ಜನಗಳು ಇಷ್ಟೆಲ್ಲ ಒಂದು ವೈರಲ್ ವಿಡಿಯೋ ಏನಂದರೆ, ಎಗ್ಸಿಂದ ಆ ನೈಟ್ರೋಫಿರಾನ್ ಬ್ಯಾಂಡ್ ಕಂಟೆಂಟ್ ಆಗಿರ್ತಕ್ಕಂಥ ನೈಟ್ರೋಫಿರಾನ್ ಏನು ಆಂಟಿಬಯೋಟಿಕ್ ಇದೆಯಲ್ಲ, ಸೊ ಅದು ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ಹಂಗೆ ನೋಡಬೇಕಾದ್ರೆ ನಾವು ಚಿಕನ್ನು ತಿನ್ನಬಾರ್ದು. ಮತ್ತು ಆಮೇಲೆ ಬೇರೆ ಏನು ಪೆಸ್ಟಿಸೈಡ್ಸ್ ಇರ್ತಕ್ಕಂಥ ಫ್ರೂಟ್ಸ್ ಆಗಲಿ ಅಥವಾ ಮಾರ್ಕೆಟಲ್ಲಿ ಯಾವುದೇ ತರಕಾರಿಗಳೆಲ್ಲ ತೊಗೋಬೇಕಂದ್ರೆ ಸಮ್ ಆರ್ ದಿ ಅದರ್ ಥಿಂಗ್ ನಾವೆಲ್ಲ ತೊಗೊಳ್ತಾ ಇದ್ದೀವಿ. ಅಂದ್ರೆ ಎಲ್ಲನೇ ಇತ್ತೀಚೆಗೆ ಲೂಸ್ ಎಲ್ಲನೇ ಕಲಬೆರಕೆ ಬರ್ತಾ ಇದೆ. ಒಂದು ಮೊಟ್ಟೆ ಅಂದ್ರೆ ಪೂರ ಪ್ಯಾಕ್ ಇರ್ತದೆ. ಅದು ಒಂದು ಸಾಕಷ್ಟು ಇವತ್ತೊಂದು ಎಲ್ಲ ಕಡೆ ಸಾಕಷ್ಟು ಒಂದು ಇದರಲ್ಲಿ ಪರೀಕ್ಷೆಗಳಲ್ಲಿ ಕೂಡ ಮೊಟ್ಟೆ ಒಂದು ಕ್ವಾಲಿಟಿ ಇದೆ ಅಂತೇಳಿ ಸಾಕಷ್ಟು ಬಂದು, ಆದ್ರೆ ಇವಾಗ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಮೇಡಮ್. ಸೊ ಓನ್ಲಿ ಅದು ಟೆಸ್ಟ್ ಮಾಡ್ಬೇಕಂತ ಒಂದೇ ಒಂದು ಬ್ರ್ಯಾಂಡ್ ಅದರಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಸೊ ಹಂಗೆ ಒಂದೇ ಒಂದು ಬ್ರ್ಯಾಂಡಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಸರ್ಕಾರಕ್ಕೆ ನಾವೇನು ಕೇಳ್ಕೊತಿದ್ದೀವಿ ಅಂದರೆ, ಎಲ್ಲ ಜನಗಳು ಕನ್ಫ್ಯೂಸ್ ಆಗಿದ್ದಾರೆ. ಫಿಟ್ನೆಸ್ ಫೀಲ್ಡಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾಳೆ ಎಲ್ಲರೂ ಫಿಟ್ನೆಸ್ಸಲ್ಲಿ ಅದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಡಿಫಿಕಲ್ಟ್ ಆಗಿಬಿಡುತ್ತೆ. ಆದಷ್ಟು ಗೌರ್ಮೆಂಟಿಗೆ ನಾವೇನು ಕೇಳ್ಕೊಳ್ಳೋದೇನೆಂದರೆ, ಅದರದ್ದು ಏನು ಗೊಂದಲ ಇದೆಯಲ್ಲ ಅದು ಪ್ರಾಬ್ಲಮ್ನ ಆದಷ್ಟು ಅದನ್ನು ಚೆಕ್ ಮಾಡಿಸಿ ಅದನ್ನು ಏನಾದರೂ ರಿಪೋರ್ಟ್ನ ಆದಷ್ಟು ಬೇಗ ಜನರಿಗೆಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊಟ್ಟೆ ಅಂದರೆ ಇವತ್ತು ಸಾಕಷ್ಟು ಜನರಿಗೆ ಪಂಚಪ್ರಾಣ. ಪ್ರತಿದಿನ ಸಾಕಷ್ಟು ಜನ ಪೌಷ್ಟಿಕ ಆಹಾರ ಅಂಥೇಳಿ ಮೊಟ್ಟೆಯನ್ನು ಸೇವನೆ ಮಾಡ್ತಾರೆ. ಆದರೆ ಇವತ್ತು ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರ್ತಂತ ಏನು ವದಂತಿ ಹಬ್ಬ್ಯದ. ನಿಜಕ್ಕೂ ಜನರಲ್ಲಿ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗ್ಯದ. ನಾವು ಮೊಟ್ಟೆ ಸೇವಿಸಬೇಕಲ್ಲ, ಮೊಟ್ಟೆ ಸೇವನೆಯಿಂದ ಏನು ಕ್ಯಾನ್ಸರ್ ಈ ರೀತಿ ಒಂದು ಏನಾದರೂ ರೋಗ ಬರ್ತಂಬುದು ಭಯದಲ್ಲಿ ಜನ ಇದ್ದಾರೆ ಅಂತ ಹೇಳ್ಬೋದು. ಈ ವದಂತಿ ಬಗ್ಗೆ ಮಾತನಾಡಲು ಬೀದರ್ ನಗರದ ಪ್ರತಿಷ್ಠಿತ ಜಾರ್ಜ್ ಜಿಮ್ಮಿನ ಮಾಲೀಕರಾದ ವಿಕ್ಟೋರಿಯಾ ಜಾರ್ಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅವರು. ಈ ಒಂದು ಜಿಮ್ಮನ್ನು ಕೂಡ ನಡೆಸ್ತಾರೆ, ಒಂದು ಪ್ರತಿಷ್ಠಿತ ಜಿಮ್ಮು. ಸಾಕಷ್ಟು ಅವ್ರು ಕೂಡ ಮೊಟ್ಟೆ ಸೇವನೆ ಮಾಡ್ತಾರೆ. ಅವ್ರ ಬಳಿ ಬರೋಂಥ ಜಿಮ್ಮಿಗೆ ಬರೋಂಥ ಸಾಕಷ್ಟು ಯುವತಿಯರಿಗೆ, ಮಹಿಳೆಯರಿಗೆ ಅವ್ರು ಏನದಂದ್ರೆ ಪೌಷ್ಟಿಕಾಂಶ ಅಂದ್ರೆ ಜಿಮ್ ಮಾಡಿದ ನಂತರ ಪೌಷ್ಟಿಕಾಂಶ ಟೋಟಲಿ ಬರಲೇಬೇಕು ಅಂದ್ರೆ ಟೋಟಲ್ ಮೊಟ್ಟೆ ಸೇವನೆ ಮಾಡಲೇಬೇಕಂತ ಸಾಕಷ್ಟು ಸಲಹೆ ಕೊಡ್ತಾರೆ. ಮೇಡಮ್ ಅವರೇ, ಸಾಕಷ್ಟು ನಿಮ್ಮಲ್ಲಿ ಬರೋರಿಗೆ ನೀವು ಸಲಹೆ ಮಾಡ್ತೀರಿ. ಮೊಟ್ಟೆ ದಿನ ಬೆಳಗಾದ್ರೆ ಅಂದ್ರೆ ಪ್ರತಿದಿನ ಸುಮಾರು ಒಂದು 10 ಮೊಟ್ಟೆ ತಿನ್ನಬೇಕು, 12 ಮೊಟ್ಟೆ ತಿನ್ನಬೇಕು, 3 ಗಂಟೆಗೆ ಇಷ್ಟು ಮೊಟ್ಟೆ ತಿನ್ನಬೇಕು ಅಂಥೇಳಿ. ಈಗಾಗಲೇ ಮೊಟ್ಟೆ ಬಗ್ಗೆನೇ ಒಂದು ಅವಾಂತರ ಸೃಷ್ಟಿಯಾಗಿದೆ ಮೇಡಮ್, ಏನು ಹೇಳ್ತೀವಿ? ಎಲ್ಲೋ ಒಂದು ಬ್ಯಾಚ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ನೈಟ್ರೋಫಿರಾನ್ ಬ್ಯಾಂಡ್ ಆಗಿರ್ತಕ್ಕಂಥ ಆಂಟಿಬಯೋಟಿಕ್ ನೈಟ್ರೋಫಿರಾನ್ ಎಂಬುದು ಪತ್ತೆಯಾಗಿರೋದ್ರಿಂದ ಜನ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಇದರಲ್ಲಿ ನನ್ನೊಂದು ಅಭಿಪ್ರಾಯ ಏನಂದರೆ, ಒಂದು ದಿನದಲ್ಲಿ ನಾವು 100 ಎಗ್ಸ್ ತಿನ್ನಲ್ಲ ನಾವು ಯಾರು.
ಸೊ 100 eggs ತಿಂದಾಗೆ ಆ ಒಂದು ಕಂಟೆಂಟ್ ನಮ್ಗೆ ಎಫೆಕ್ಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆದರೆ ನಾವು ಯಾರೂ 100 eggs ತಿನ್ನಲ್ಲ ಡೈಲಿ. ಸೊ ಡೈಲಿ ನಮ್ಮ ಒಂದು ಯಾರೇ ಒಂದು ಫಿಟ್ನೆಸ್ ಫ್ರೇಕ್ಸ್ ಆಗಿರ್ಬೋದು, ನಾವಾದ್ರೂ ಡೈಲಿ ಮಿನಿಮಮ್ ಒಂದು 10 to 20 eggs, ಮ್ಯಾಕ್ಸಿಮಮ್ 20 eggs ತೊಗೊಳ್ಬೋದು. ಸೊ ಇದರಿಂದ ನಮಗೇನು ಎಫೆಕ್ಟ್ ಆಗೋದಿಲ್ಲ. ಎಗ್ಗಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ 1 whole ಎಗ್ಗಲ್ಲಿ 6 grams ಪ್ರೋಟೀನ್ ಇರ್ತದೆ. ಸೊ ಅದರಿಂದ ನಮ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಪ್ರೋಟೀನ್. ಸೊ ಹಾಗಾಗಿ ಈಗ ತಾವು ಅಂದ್ರೆ ನೀವು ಕೂಡ ವರ್ಕೌಟ್ ಮಾಡ್ತೀರಿ, ವರ್ಕೌಟ್ ಟ್ರೈನಿಂಗ್ ಕೂಡ ಕೊಡ್ತೀರಿ. ನೀವು ಪ್ರತಿದಿನ ಎಷ್ಟು ಎಗ್ಗನ್ನ ಸೇವನೆ ಮಾಡ್ತೀರಿ? ಈಗ ನಾನು ಮಾರ್ನಿಂಗ್ 4 eggs ತೊಗೋತೀನಿ ಮತ್ತು ಈವ್ನಿಂಗ್ 4 eggs. ಒಂದು ದಿನದಲ್ಲಿ 8 to 10 eggs ನಾ ಡೈಲಿ ತೊಗೊಳ್ತೀನಿ. ಸಮ್ಟೈಮ್ಸ್ ಆಮ್ಲೆಟ್ ರೀತಿಯಲ್ಲಿರ್ಬೋದು, ಬಾಯ್ಲ್ಡ್ ರೀತಿಯಲ್ಲಿರ್ಬೋದು. ಮಿನಿಮಮ್ 8 to 10 eggs ನಾ ತೊಗೊಳ್ತೀನಿ ಡೈಲಿ. ಎಗ್ಗಿಂದ ಎಷ್ಟು 6 grams ಆಫ್ ಪ್ರೋಟೀನ್ ಇನ್ 1 whole egg ಇರುತ್ತೆ. ಸೊ whole egg ತೊಗೊಂಡಾಗ 6 grams ಆಫ್ ಪ್ರೋಟೀನ್ ಸಿಗುತ್ತೆ. ಈಗ ಜನಗಳು ಇಷ್ಟೆಲ್ಲ ಒಂದು ವೈರಲ್ ವಿಡಿಯೋ ಏನಂದರೆ ಎಗ್ಸಿಂದ ಆ ನೈಟ್ರೋಫಿರಾನ್ ಬ್ಯಾಂಡ್ ಕಂಟೆಂಟ್ ಆಗಿರ್ತಕ್ಕಂಥ ನೈಟ್ರೋಫಿರಾನ್ ಏನು ಆ್ಯಂಟಿಬಯೋಟಿಕ್ ಇದೆಯಲ್ಲ, ಸೊ ಅದು ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ಹಂಗೆ ನೋಡಬೇಕಾದ್ರೆ ನಾವು ಚಿಕನ್ನು ತಿನ್ನಬಾರ್ದು. ಮತ್ತು ಆಮೇಲೆ ಬೇರೆ ಏನು ಪೆಸ್ಟಿಸೈಡ್ಸ್ ಇರ್ತಕ್ಕಂಥ ಫ್ರೂಟ್ಸ್ ಆಗಲಿ ಅಥವಾ ಮಾರ್ಕೆಟಲ್ಲಿ ಯಾವುದೇ ತರಕಾರಿಗಳೆಲ್ಲ ತೊಗೋಬೇಕಂದ್ರೆ ಸಮ್ ಆರ್ ದಿ ಅದರ್ ಥಿಂಗ್ ನಾವೆಲ್ಲ ತೊಗೊಳ್ತಾ ಇದ್ದೀವಿ. ಅಂದ್ರೆ ಎಲ್ಲನೇ ಇತ್ತೀಚೆಗೆ ಲೂಸ್ ಎಲ್ಲನೇ ಕಲಬೆರಕೆ ಬರ್ತಾ ಇದೆ. ಒಂದು ಮೊಟ್ಟೆ ಅಂದ್ರೆ ಪೂರ ಪ್ಯಾಕ್ ಇರ್ತದೆ. ಅದು ಒಂದು ಸಾಕಷ್ಟು ಇವತ್ತೊಂದು ಎಲ್ಲ ಕಡೆ ಸಾಕಷ್ಟು ಒಂದು ಇದರಲ್ಲಿ ಪರೀಕ್ಷೆಗಳಲ್ಲಿ ಕೂಡ ಮೊಟ್ಟೆ ಒಂದು ಕ್ವಾಲಿಟಿ ಇದೆ ಅಂತೇಳಿ ಸಾಕಷ್ಟು ಬಂದು, ಆದ್ರೆ ಇವಾಗ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಮೇಡಮ್. ಸೊ ಓನ್ಲಿ ಅದು ಟೆಸ್ಟ್ ಮಾಡ್ಬೇಕಂತ ಒಂದೇ ಒಂದು ಬ್ರ್ಯಾಂಡ್ ಅದರಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಸೊ ಹಂಗೆ ಒಂದೇ ಒಂದು ಬ್ರ್ಯಾಂಡಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಸರ್ಕಾರಕ್ಕೆ ನಾವೇನು ಕೇಳ್ಕೊತಿದ್ದೀವಿ ಅಂದರೆ, ಎಲ್ಲ ಜನಗಳು ಕನ್ಫ್ಯೂಸ್ ಆಗಿದ್ದಾರೆ. ಫಿಟ್ನೆಸ್ ಫೀಲ್ಡಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾಳೆ ಎಲ್ಲರೂ ಫಿಟ್ನೆಸ್ಸಲ್ಲಿ ಅದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಡಿಫಿಕಲ್ಟ್ ಆಗಿಬಿಡುತ್ತೆ. ಆದಷ್ಟು ಗೌರ್ಮೆಂಟಿಗೆ ನಾವೇನು ಕೇಳ್ಕೊಳ್ಳೋದೇನೆಂದರೆ, ಅದರದ್ದು ಏನು ಗೊಂದಲ ಇದೆಯಲ್ಲ ಅದು ಪ್ರಾಬ್ಲಮ್ನ ಆದಷ್ಟು ಅದನ್ನು ಚೆಕ್ ಮಾಡಿಸಿ ಅದನ್ನು ಏನದ ರಿಪೋರ್ಟ್ನ ಆದಷ್ಟು ಬೇಗ ಜನರಿಗೆಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊಟ್ಟೆ ಅಂದರೆ ಇವತ್ತು ಸಾಕಷ್ಟು ಜನರಿಗೆ ಪಂಚಪ್ರಾಣ. ಪ್ರತಿದಿನ ಸಾಕಷ್ಟು ಜನ ಪೌಷ್ಟಿಕ ಆಹಾರ ಅಂಥೇಳಿ ಮೊಟ್ಟೆಯನ್ನು ಸೇವನೆ ಮಾಡ್ತಾರೆ. ಆದರೆ ಇವತ್ತು ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರ್ತಂತ ಏನು ವದಂತಿ ಹಬ್ಬ್ಯದ. ನಿಜಕ್ಕೂ ಜನರಲ್ಲಿ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗ್ಯದ. ನಾವು ಮೊಟ್ಟೆ ಸೇವಿಸಬೇಕಿಲ್ಲ, ಮೊಟ್ಟೆ ಸೇವನೆಯಿಂದ ಏನು ಕ್ಯಾನ್ಸರ್ ಈ ರೀತಿ ಒಂದು ಏನಾದರೂ ರೋಗ ಬರ್ತಂಬುದು ಭಯದಲ್ಲಿ ಜನ ಇದ್ದಾರೆ ಅಂತ ಹೇಳ್ಬೋದು. ಈ ವದಂತಿ ಬಗ್ಗೆ ಮಾತನಾಡಲು ಬೀದರ್ ನಗರದ ಪ್ರತಿಷ್ಠಿತ ಜಾರ್ಜ್ ಜಿಮ್ಮಿನ ಮಾಲೀಕರಾದ ವಿಕ್ಟೋರಿಯಾ ಜಾರ್ಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಸಾಕಷ್ಟು ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅವರು. ಈ ಒಂದು ಜಿಮ್ಮನ್ನು ಕೂಡ ನಡೆಸ್ತಾರೆ, ಒಂದು ಪ್ರತಿಷ್ಠಿತ ಜಿಮ್ಮು. ಸಾಕಷ್ಟು ಅವ್ರು ಕೂಡ ಮೊಟ್ಟೆ ಸೇವನೆ ಮಾಡ್ತಾರೆ. ಅವ್ರ ಬಳಿ ಬರೋಂಥ ಜಿಮ್ಮಿಗೆ ಬರೋಂಥ ಸಾಕಷ್ಟು ಯುವತಿಯರಿಗೆ, ಮಹಿಳೆಯರಿಗೆ ಅವ್ರು ಏನದಂದ್ರೆ ಪೌಷ್ಟಿಕಾಂಶ ಅಂದ್ರೆ ಜಿಮ್ ಮಾಡಿದ ನಂತರ ಪೌಷ್ಟಿಕಾಂಶ ಟೋಟಲಿ ಬರಲೇಬೇಕು ಅಂದ್ರೆ ಟೋಟಲ್ ಮೊಟ್ಟೆ ಸೇವನೆ ಮಾಡಲೇಬೇಕಂತ ಸಾಕಷ್ಟು ಸಲಹೆ ಕೊಡ್ತಾರೆ. ಮೇಡಮ್ ಅವರೇ, ಸಾಕಷ್ಟು ನಿಮ್ಮಲ್ಲಿ ಬರೋರಿಗೆ ನೀವು ಸಲಹೆ ಮಾಡ್ತೀರಿ. ಮೊಟ್ಟೆ ದಿನ ಬೆಳಗಾದ್ರೆ ಅಂದ್ರೆ ಪ್ರತಿದಿನ ಸುಮಾರು ಒಂದು 10 ಮೊಟ್ಟೆ ತಿನ್ನಬೇಕು, 12 ಮೊಟ್ಟೆ ತಿನ್ನಬೇಕು, 3 ಗಂಟೆಗೆ ಇಷ್ಟು ಮೊಟ್ಟೆ ತಿನ್ನಬೇಕು ಅಂತೇಳಿ. ಈಗಾಗಲೇ ಮೊಟ್ಟೆ ಬಗ್ಗೆನೇ ಒಂದು ಅವಾಂತರ ಸೃಷ್ಟಿಯಾಗಿದೆ ಮೇಡಮ್, ಏನು ಹೇಳ್ತೀವಿ? ಎಲ್ಲೋ ಒಂದು ಬ್ಯಾಚ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ನೈಟ್ರೋಫಿರಾನ್ ಬ್ಯಾಂಡ್ ಆಗಿರ್ತಕ್ಕಂಥ ಆ್ಯಂಟಿಬಯೋಟಿಕ್ ನೈಟ್ರೋಫಿರಾನ್ ಎಂಬುದು ಪತ್ತೆ ಆಗಿರೋದ್ರಿಂದ ಜನ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಇದರಲ್ಲಿ ನನ್ನೊಂದು ಅಭಿಪ್ರಾಯ ಏನಂದರೆ, ಒಂದು ದಿನದಲ್ಲಿ ನಾವು 100 eggs ತಿನ್ನಲ್ಲ ನಾವು ಯಾರು. ಸೊ 100 eggs ತಿಂದಾಗೆ ಆ ಒಂದು ಕಂಟೆಂಟ್ ನಮ್ಗೆ ಎಫೆಕ್ಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆದರೆ ನಾವು ಯಾರೂ 100 eggs ತಿನ್ನಲ್ಲ ಡೈಲಿ. ಸೊ ಡೈಲಿ ನಮ್ಮ ಒಂದು ಯಾರೇ ಒಂದು ಫಿಟ್ನೆಸ್ ಫ್ರೇಕ್ಸ್ ಆಗಿರ್ಬೋದು, ನಾವಾದ್ರೂ ಡೈಲಿ ಮಿನಿಮಮ್ ಒಂದು 10 to 20 eggs, ಮ್ಯಾಕ್ಸಿಮಮ್ 20 eggs ತೊಗೊಳ್ಬೋದು. ಸೊ ಇದರಿಂದ ನಮಗೇನು ಎಫೆಕ್ಟ್ ಆಗೋದಿಲ್ಲ. ಎಗ್ಗಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ 1 whole ಎಗ್ಗಲ್ಲಿ 6 grams ಪ್ರೋಟೀನ್ ಇರ್ತದೆ. ಸೊ ಅದರಿಂದ ನಮ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಪ್ರೋಟೀನ್. ಸೊ ಹಾಗಾಗಿ ಈಗ ತಾವು ಅಂದ್ರೆ ನೀವು ಕೂಡ ವರ್ಕೌಟ್ ಮಾಡ್ತೀರಿ, ವರ್ಕೌಟ್ ಟ್ರೈನಿಂಗ್ ಕೂಡ ಕೊಡ್ತೀರಿ. ನೀವು ಪ್ರತಿದಿನ ಎಷ್ಟು ಎಗ್ಗನ್ನ ಸೇವನೆ ಮಾಡ್ತೀರಿ? ಈಗ ನಾನು ಮಾರ್ನಿಂಗ್ 4 eggs ತೊಗೋತೀನಿ ಮತ್ತು ಈವ್ನಿಂಗ್ 4 eggs. ಒಂದು ದಿನದಲ್ಲಿ 8 to 10 eggs ನಾ ಡೈಲಿ ತೊಗೊಳ್ತೀನಿ. ಸಮ್ಟೈಮ್ಸ್ ಆಮ್ಲೆಟ್ ರೀತಿಯಲ್ಲಿರ್ಬೋದು, ಬಾಯ್ಲ್ಡ್ ರೀತಿಯಲ್ಲಿರ್ಬೋದು. ಮಿನಿಮಮ್ 8 to 10 eggs ನಾ ತೊಗೊಳ್ತೀನಿ ಡೈಲಿ. ಎಷ್ಟು 6 grams ಆಫ್ ಪ್ರೋಟೀನ್ ಇನ್ 1 whole egg ಇರುತ್ತೆ. ಸೊ whole egg ತೊಗೊಂಡಾಗ 6 grams ಆಫ್ ಪ್ರೋಟೀನ್ ಸಿಗುತ್ತೆ. ಈಗ ಜನಗಳು ಇಷ್ಟೆಲ್ಲ ಒಂದು ವೈರಲ್ ವಿಡಿಯೋ ಏನಂದರೆ ಎಗ್ಸಿಂದ ಆ ನೈಟ್ರೋಫಿರಾನ್ ಬ್ಯಾಂಡ್ ಕಂಟೆಂಟ್ ಆಗಿರ್ತಕ್ಕಂಥ ನೈಟ್ರೋಫಿರಾನ್ ಏನು ಆ್ಯಂಟಿಬಯೋಟಿಕ್ ಇದೆಯಲ್ಲ, ಸೊ ಅದು ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ಹಂಗೆ ನೋಡಬೇಕಾದ್ರೆ ನಾವು ಚಿಕನ್ನು ತಿನ್ನಬಾರ್ದು. ಮತ್ತು ಆಮೇಲೆ ಬೇರೆ ಏನು ಪೆಸ್ಟಿಸೈಡ್ಸ್ ಇರ್ತಕ್ಕಂಥ ಫ್ರೂಟ್ಸ್ ಆಗಲಿ ಅಥವಾ ಮಾರ್ಕೆಟಲ್ಲಿ ಯಾವುದೇ ತರಕಾರಿಗಳೆಲ್ಲ ತೊಗೋಬೇಕಂದ್ರೆ ಸಮ್ ಆರ್ ದಿ ಅದರ್ ಥಿಂಗ್ ನಾವೆಲ್ಲ ತೊಗೊಳ್ತಾ ಇದ್ದೀವಿ. ಅಂದ್ರೆ ಎಲ್ಲನೇ ಇತ್ತೀಚೆಗೆ ಲೂಸ್ ಎಲ್ಲನೇ ಕಲಬೆರಕೆ ಬರ್ತಾ ಇದೆ. ಒಂದು ಮೊಟ್ಟೆ ಅಂದ್ರೆ ಪೂರ ಪ್ಯಾಕ್ ಇರ್ತದೆ. ಅದು ಒಂದು ಸಾಕಷ್ಟು ಇವತ್ತೊಂದು
ಎಲ್ಲ ಕಡೆ ಸಾಕಷ್ಟು ಒಂದು ಇದರಲ್ಲಿ ಪರೀಕ್ಷೆಗಳಲ್ಲಿ ಕೂಡ ಮೊಟ್ಟೆ ಒಂದು ಕ್ವಾಲಿಟಿ ಇದೆ ಅಂತೇಳಿ ಸಾಕಷ್ಟು ಬಂದು ಆದ್ರೆ ಇವಾಗ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಮೇಡಮ್. ಸೊ ಓನ್ಲಿ ಅದು ಟೆಸ್ಟ್ ಮಾಡ್ಬೇಕಂತ ಒಂದೇ ಒಂದು ಬ್ರ್ಯಾಂಡ್ ಅದರಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಸೊ ಹಂಗೆ ಒಂದೇ ಒಂದು ಬ್ರ್ಯಾಂಡಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಸರ್ಕಾರಕ್ಕೆ ನಾವೇನು ಕೇಳ್ಕೊತಿದ್ದೀವಿ ಅಂದರೆ ಎಲ್ಲ ಜನಗಳು ಕನ್ಫ್ಯೂಸ್ ಆಗಿದ್ದಾರೆ. ಫಿಟ್ನೆಸ್ ಫೀಲ್ಡಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾಳೆ ಎಲ್ಲರೂ ಫಿಟ್ನೆಸ್ಸಲ್ಲಿ ಅದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಡಿಫಿಕಲ್ಟ್ ಆಗಿಬಿಡುತ್ತೆ. ಆದಷ್ಟು ಗೌರ್ಮೆಂಟಿಗೆ ನಾವೇನು ಕೇಳ್ಕೊಳ್ಳೋದೇನೆಂದರೆ ಅದರದ್ದು ಏನು ಗೊಂದಲ ಇದೆಯಲ್ಲ ಅದು ಪ್ರಾಬ್ಲಮ್ನ ಆದಷ್ಟು ಅದನ್ನು ಚೆಕ್ ಮಾಡಿಸಿ ಅದನ್ನು ಏನಾದರೂ ರಿಪೋರ್ಟ್ನ ಆದಷ್ಟು ಬೇಗ ಜನರಿಗೆಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.